ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಪೆಷಲ್ ಏನು ಅಂದರೆ ಈ ಶೆಲ್ ಇದೆಯಲ್ವಾ, ಇದರಲ್ಲಿ ಸ್ಟಫ್ ಮಾಡಿಬಿಟ್ಟು ಪಾಸ್ತಾ ಮಾಡೋದು. ಅದಕ್ಕೆ ಬೇಕಾಗಿರೋದು ಈ ಥರ ಶೆಲ್ಲು, ರಿಕೋಟಾ ಚೀಸು, ಸ್ಪಿನಾಚು, ಇದು ಬಾಯ್ಲ್ ಮಾಡೋಕ್ಕೆ, ಇಟಾಲಿಯನ್ ಸೀಸನಿಂಗು, ರೆಡ್ ಪೆಪ್ಪರು, ಕ್ರಶ್ಡು, ಮೊzzarella ಚೀಸು, ಆಮೇಲೆ ಪಾರ್ಮೆಸಾನ್ ಚೀಸು, ಆಮೇಲೆ ಪಾಸ್ತಾ ಸಾಸು, ಗಾರ್ಲಿಕ್ ಪೌಡರು, ಆಮೇಲೆ ಹ್ಯಾಲಪಿನ್ಯೋಸು. ಇದಿಷ್ಟು ಬೇಕು. ಇವಾಗ ಫಸ್ಟು ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕ್ತೀನಿ. ಇದು ಟ್ರೇ, ಯಾಕಂದರೆ ಫಸ್ಟ್ ಬಾಯ್ಲ್ ಆದಮೇಲೆ ಇದನ್ನು ಟ್ರೇಯಲ್ಲಿ ಹಾಕ್ಬಿಟ್ಟು ಓವನಲ್ಲಿ ಕುಕ್ ಮಾಡಬೇಕು. ಸೊ ಇದರಲ್ಲಿ ಎಷ್ಟು ತೊಗೊಳತ್ತೋ ಅಷ್ಟು ಮಾತ್ರನೇ ಮಾಡ್ತಿದ್ದು, ಹೋಲ್ ಪ್ಯಾಕೆಟ್ ಮಾಡ್ತಾಯಿಲ್ಲ. ಪ್ಯಾಕೆಟ್ ಓಪನ್ ಮಾಡಿದಾಯಿತು. ನೀರನ್ನ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ಅದ್ರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಎನಿ ಆಯಿಲ್ ಹಾಕ್ಕೋಬೋದು. ಇಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ಕುಕ್ ಆದಮೇಲೆ. ಸೊ ಅವಾಗ ನೀಟಾಗಿ ಇದ್ರ ಒಳಗಡೆ ಜೋಡಿಸ್ಕೋಬೋದು. ಅದೊಂಥರ ಬ್ಯಾಸ್ಕೆಟ್ ಥರ ಇದೆ ಇದು ಶೆಲ್ಲು. ಸೊ ಇದನ್ನು ಇನ್ನೂ ಇಷ್ಟು ಮಿಕ್ಕಿದೆ, ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಅಂತ ಇಡ್ತಾಯಿದ್ದೀನಿ. ಇದು 3 ಜನಕ್ಕಾಗುತ್ತೆ, ಯಾಕಂದ್ರೆ ಬೇರೆ ಎಲ್ಲ ಹಾಕ್ತೀವಲ್ವ, ಸ್ಪಿನಾಚು ಚೀಸು ಎಲ್ಲ. ಸೊ ಅವಾಗ ಆಗುತ್ತೆ 3 ಜನಕ್ಕೆ. ಸೊ ಇವಾಗ ಅಲ್ಲಿ ಕುಕ್ ಮಾಡೋಕ್ಕೆ ಹಾಕ್ತೀನಿ. ಇಲ್ಲಿ ಸ್ಟವ್ ಆನ್ ಆಗಿದೆ, ನೀರಿಟ್ಟಿದ್ದೀನಿ. ಈಗ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಉಪ್ಪು ನಂದು ಹಿಮಾಲಯನ್ ಸಾಲ್ಟ್, ಅದಕ್ಕೆ ಸ್ವಲ್ಪ ರೆಡ್ ಆಗಿದೆ. ಎಣ್ಣೆ ಅದೇನಕ್ಕೆ ಅಂದರೆ ಅಂಟ್ಕೋಬಾರ್ದು ಅಂತ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಇವಾಗ ಎಣ್ಣೆ ಹಾಕಿರೋದು ಏನಕ್ಕೆ ಅಂದರೆ ಒಂದೊಂದಕ್ಕೆ ಜೊತೆಗೆ ಅಂಟ್ಕೋಬಾರ್ದು ಅಂತ. ಈ ಶೆಲ್ಗಳೆಲ್ಲ ಟುಗೆದರ್ ಕುಕ್ ಆದಮೇಲೆ ಅಂಟ್ಕೊಬಿಡುತ್ತೆ, ಯಾಕಂದ್ರೆ ಅದು ಮೈದಲ್ಲಿ ಮಾಡಿರ್ತಾರಲ್ಲ ಅದರಿಂದ. ಸೊ ಅದು ಅಂಟ್ಕೋಬಾರ್ದು ಅಂತ ಎಣ್ಣೆ ಹಾಕೋದು. ಈಗ ಫಸ್ಟ್ ಕೆಳಗಡೆ ನಾನು ಸ್ಪಿನಾಚ್ ಹಾಕ್ತೀನಿ, ಅದು ಕುಕ್ ಆಗಲಿ ಅಂತ. ಇದು ಅದ್ರ ಮೇಲ್ಗಡೆ ಇಡ್ತೀನಿ ಶೆಲ್ನ. ಇವಾಗ ಇಮಿಡಿಯೇಟಾಗಿ ಎತ್ಬಿಡ್ಬೋದು ಅಂಥೇಳಿ. ಆರ್ಗ್ಯಾನಿಕ್ ಸ್ಪಿನಾಚ್ ತೊಗೊಂಡಿದ್ದೀನಿ, ಬೇಬಿ ಸ್ಪಿನಾಚ್ ಅಂತಾರೆ ನೋಡಿ ಇಲ್ಲಿ. ಸೊ ಅದು ಹಂಗಂಗೆ ಹಾಕ್ತೀನಿ. ಆಮೇಲೆ ಅದರೊಳಗಡೆ ಸ್ಟಫ್ ಮಾಡಬೇಕು. ಬೇಕು ಅನ್ನೋರು ಸ್ವಲ್ಪ ಕಟ್ ಮಾಡ್ಕೋಬೋದು. ನಾನು ಕೈಯಲ್ಲೇ ಕಟ್ ಮಾಡಿ ಹಾಕ್ತೀನಿ ಅಲ್ಲಿ. ಅರ್ಧ ಬಾಕ್ಸ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಇಲ್ಲಿ ಕುಕ್ ಆದ್ಮೇಲೆ ಸ್ವಲ್ಪ ಸಣ್ಣಕ್ಕೆ ಆಗುತ್ತೆ. ಆಯಿತು. ಇವಾಗ ಇದನ್ನು ಇಡ್ತಾಯಿದ್ದೀನಿ ಅದ್ರ ಮೇಲೇ. ಆಮೇಲೆ ಮುಚ್ಚಳ ಹಾಕ್ತೀನಿ. ಸೊ ಈಗ ಮುಚ್ಚಳ ಹಾಕ್ತೀನಿ. ಮುಚ್ಚಳ ಹಾಕಿದ್ದೀನಿ. ಈಗ ಒಂದು ಕುಕ್ ಮಾಡೋಕ್ಕೆ ಒಂದು 15ರಿಂದ 20 ನಿಮಿಷ ಬಿಡ್ತೀನಿ. ಇನ್ನು ಅರ್ಧಕ್ಕರ್ಧ ಮಿಕ್ಕಿದೆ. ಇವಾಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಗಾರ್ಲಿಕ್ ಹಾಕ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಟೊಮೆಟೊ ಸಾಸ್ ಹಾಕಬೇಕು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಆಮೇಲೆ, ಬಟ್ ಇವಾಗ ಹಾಕೋದು. ರೆಡ್ ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಇಟಾಲಿಯನ್ ಸಾಸು, ಅಲ್ಲ ಪೌಡರು, ಸ್ಪೈಸು, ಪಾರ್ಮೆಸಾನ್ ಚೀಸ್ ಪೌಡರ್ ಒಂದು ಸ್ವಲ್ಪ,
ಇದಿಷ್ಟು ಹಾಕಿ ಸಾಸ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಇದು ರೆಡಿ ಆಯಿತು. ಇವಾಗ ಅದಕ್ಕೆ ಸ್ಟಫಿಂಗ್ದು ಸ್ಪಿನಚ್ಚು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆಲ್ಲ ಬೇರೆ ಹಾಕಬೇಕು. ಇವಾಗ ತೋರಿಸ್ತೀನಿ. ಚಿಕ್ಕ ಚೀಸ್ ತೆಗ್ದಿದ್ದೀನಿ. ಇದ್ರಲ್ಲಿ ಸ್ವಲ್ಪ ನೀರಿರುತ್ತೆ, ಚೆಲ್ಲಬೇಕು. ಇದು ರಿಕಾಟಾ ಚೀಸು. ಒಳಗೊಂದು ಸ್ವಲ್ಪ ಇದೆ, ತೆಗಿತಾ ಇದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಬೇರೆ ಎಲ್ಲ ಹಾಕಬೇಕು. ಇವಾಗ ಇದಕ್ಕೆ ರಿಕಾಟಾ ಚೀಸ್ನ ಹೀಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ ಬೇರೆ ಎಲ್ಲ ಹಾಕ್ಕೋಬೇಕು. ಯಾವುದ್ಯಾವುದು ಅಂದರೆ ಸೀಸನಿಂಗ್ಸು, ಇಟಾಲಿಯನ್ ಸೀಸನಿಂಗ್ಸು, ಗಾರ್ಲಿಕ್ ಪೌಡರು, ರೆಡ್ ಕ್ರಶ್ ಪೆಪ್ಪರು, ಫುಲ್ಲೇ ಹಾಕ್ಬಿಡೋಣ. ಖಾಲಿ ಬೇರೆ ಆಯ್ತದ. ಓಕೆ. ಆಮೇಲೆ ಇದು ಪಾರ್ಮೆಸನ್ ಚೀಸು, ಇವಾಗ ಮಸಾಲ ಚೀಸ್ ಅಷ್ಟು ಹಾಕಬೇಕು. ಮಸಾಲನೂ ಹಾಕಾಯಿತು. ಸೊ ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಸ್ಪಿನಚ್ಚು ಕುಕ್ ಆಗಿರುತ್ತಲ್ವ, ಅದನ್ನು ಇದ್ರ ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಆ ಶೆಲ್ ಒಳಗಡೆ ಸ್ಟಫ್ ಮಾಡಬೇಕು. ಸ್ಟಫ್ ಮಾಡಿಬಿಟ್ಟು ಇದರಲ್ಲಿ ಒಂದೊಂದೇ ಜೋಡಿಸ್ಕೋಬೇಕು. ಜೋಡಿಸ್ಬಿಟ್ಟು ಆಮೇಲೆ ಅದ್ರ ಮೇಲೂ ಒಂದು ಸ್ವಲ್ಪ ಚೀಸ್ಗಳೆಲ್ಲ ಹಾಕ್ಬಿಟ್ಟು ಬರೀ ಪಾರ್ಮೆಸನ್ ಚೀಸು ಮತ್ತು ಇದು ಮಸಾಲ ಚೀಸ್ ಅದೆರಡೇ ಹಾಕ್ಬಿಟ್ಟು ಕವರ್ ಮಾಡಿ ಓವನಲ್ಲಿ ಬೇಕ್ ಮಾಡಬೇಕು. ಹ್ಯಾಲೋಪಿನಿಯೋ ಬೇಕು ಅನ್ನೋರು ಹಾಕ್ಕೋಬೋದು. ನಾವು ಹಾಕ್ತಾಯಿದ್ದೀವಿ ಯಾಕಂದರೆ ನಮಗೆ ಸ್ವಲ್ಪ ಸ್ಪೈಸ್ ಇಷ್ಟ, ಅದರಿಂದ ಬೇಡ ಅನ್ನೋರು ಬೇಡ. ಫಾಯಿಲ್ಗೆ ಹಾಕೋ ಹೊತ್ತಿಗೆ ಮೇಲ್ಗಡೆ ಟಾಪಿಗೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ, ಅವಾಗೇನಂದ್ರೆ ಅದ್ರ ಮೇಲೆ ಅಂಟ್ಕೊಳ್ಳಲ್ಲ. ಆದ್ದರಿಂದ ಇದೆಷ್ಟು ಮಿಕ್ಸ್ ಮಾಡಿದ್ದಾಯಿತು. ಸ್ಪಿನಚ್ ಆದಮೇಲೆ ಹಾಕ್ಬಿಟ್ಟು ಅದಕ್ಕೆ ಸ್ಟಫ್ ಮಾಡ್ತೀನಿ. ಇವಾಗ ಕುಕ್ಕಾಗಿದೆ ನೋಡಿ, ಎಲ್ಲ ಸಾಫ್ಟಾಗಿದೆ. ಇವಾಗ ಇದನ್ನು ತೆಗಿಬೇಕು. ಬಾಸ್ಕೆಟ್ ತೆಗ್ದು ಕೋಲ್ಡ್ ವಾಟ್ರಲ್ಲಿ ಹಾಕ್ತೀನಿ ಫಸ್ಟು, ಇಲ್ಲಾಂದರೆ ಕೋಲ್ಡ್ ವಾಟ್ರಲ್ಲಿ ವಾಶು ಮಾಡ್ಬೋದು. ಇವಾಗ ಇದನ್ನು ನೀರು ಬೇಡ, ಸೊ ಈ ಥರ ತೆಗ್ದು ಇದಕ್ಕೆ ಹಾಕ್ಕೋಬೇಕು.
ಈ ಥರ ತೆಗ್ದಿದ್ದಾಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಸ್ಟಫ್ ಮಾಡಬೇಕು. ಬೇಕು ಅಂದರೆ ಆರ್ಟಿಚೋಕ್ ಹಾಕ್ಕೋಬೋದು. ಹಾಕ್ತಿಲ್ಲ, ಬರೀ ಸ್ಪಿನಾಚಲ್ಲಿ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಹೆಂಗೆ ಅದರಲ್ಲಿ ಹಾಕೋದು ಅಂತ. ಇದೆಯಲ್ವ, ಇದು ಬ್ಯಾಸ್ಕೆಟ್ ಥರ ಇದೆ. ಬ್ಯಾಸ್ಕೆಟಿಗೆ ಹಿಂಗೆ ಕೈಯಲ್ಲಿ ಹಾಕಬೇಕು, ಒಳಗಡೆ ತಳ್ಳಬೇಕು. ಇದ್ರ ಮೇಲ್ಗಡೆ ಒಂದೊಂದು ಆಮೇಲೆ ನಾವು ಹ್ಯಾಲಪಿನೋಸ್ ಇಡೋಣ. ಎಲ್ಲ ಆಯ್ತೀಗ. ಸೊ
ಇದಿಷ್ಟು ಮೇಲ್ಗಡೆನೇ ಹಾಕ್ಬಿಡ್ತೀನಿ. ಮಧ್ಯದಲ್ಲಿ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಅಷ್ಟೇ ಆಯಿತು. ಯಾವುದಕ್ಕೆ ಕಮ್ಮಿ ಆಗಿದೆಯೋ ಅದಕ್ಕೆಲ್ಲ ಮತ್ತೆ ಹಾಕ್ತಾ ಹೋಗ್ಬೋದು. ಈಗ ಓವನ್ ಒಳಗಡೆ ಇಡ್ತಾ ಇದ್ದೀನಿ. ಬೇಕ್ ಮಾಡಬೇಕು. ಇದನ್ನು ಬೇಕಂತ ಒತ್ಬಿಟ್ಟು ಬೇಕಂತ ಇಡ್ತಾ ಇದ್ದೀನಿ. 350 45 ಮಿನಿಟ್ಸಿಗೆ ಇಡ್ತಾ ಇದ್ದೀನಿ. ಸ್ಟಾರ್ಟ್. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು ಶೆಲ್ಡ್ ಪಾಸ್ತಾ, ಹಾಟ್ ಪಾಸ್ತಾ, ಸ್ಯಾಂಡ್ವಿಚ್, ಇದು ಗಾರ್ಲಿಕ್ ಬ್ರೆಡ್, ಅದು ಟೀ, ಇದು ಅಲ್ಲಿ ಪಾಸ್ ಮಾಡಿಬಿಟ್ಟು ಆ ಕಡೆ ಹೋಗಿ ಔಟಿಂಗ್ ಮಾಡ್ಕೊಂಡು ತಿಂತಾ ಇದ್ದೀವಿ ಔಟ್ಸೈಡೇನೆ.